ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥೆ ಭಿಕ್ಷಾಂದೇಹಿ ಚ ಪಾರ್ವತಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಚಿಲ್ಲಿ ಪನ್ನೀರ್. ಚಿಲ್ಲಿ ಪನ್ನೀರ್ ಅಂದ್ರೆ ಎಲ್ಲರಿಗೂ ಬಾಯಾಗ ನೀರು ಬಿಡ್ತಾವೆ. ಪನ್ನೀರ್ ಅಂದ್ರೆ ಎಲ್ಲರಿಗೂ ಇಷ್ಟಾನ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ, ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ. ಅದ್ರೊಳಗೆ 1 ಟೀ ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್, ಆಮೇಲೆ ಪೆಪ್ಪರ್ ಪೌಡ್ರ್ ಅಂದ್ರೆ ಮೆಣಸು ಪೌಡ್ರ್ ಹಾಕ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಟ್ಟಿ ಆಗೋ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳತ್ತಿದ್ದೀನಿ. ನೋಡ್ರಿ ಈ ಥರ ಕಲಿಸ್ಕೊಂಡಿದ್ದೀನಿ. ಈ ಟೈಪ್ ಆಗಬೇಕದ. ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳು ಆಗಬಾರ್ದು ಅದು. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರೊಳಗೆ ಒಂದೊಂದಾಗಿ ನಾನು ಫ್ರೈ ಮಾಡಕ್ಕೆ ಹಾಕತ್ತಿದ್ದೀನಿ. ನೋಡ್ರಿ ಇಲ್ಲಿ ಅವ ಕ್ರಿಸ್ಪಿ ಆಗೋ ತನ ನಾವು ಅವನ್ನ ಫ್ರೈ ಮಾಡಬೇಕು. ನೋಡ್ರಿ ಈ ಥರ ಎಷ್ಟು ಚಂದ ಕಾಣತ್ತಾವಲ್ಲ. ಇವನ್ ಹಿಂಗೆ ತಿಂದ್ರು ಭಾಳ ಟೇಸ್ಟ್ ಹತ್ತಾವು. ಪನ್ನೀರ್ ಅಂದರೂ ಎಲ್ಲರಿಗೂ ಇಷ್ಟನ. ಅದ್ರಾಗ ಒಂದು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಹತ್ತೈತಿ. ನೋಡ್ರಿ ಈ ಥರ ಫ್ರೈ ಮಾಡ್ಕೋಬೇಕು ಅವನ್ನ. ಇದಾದ್ಮೇಲೆ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಅದ್ರೊಳಗೆ ಬೆಳ್ಳುಳ್ಳಿ ಹಾಕ್ಕೊಳತ್ತಿದ್ದೀನಿ. ಆಮೇಲೆ ಸ್ವಲ್ಪ ಸಣ್ಣಂಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳತ್ತಿದ್ದೀನಿ, ಸ್ವಲ್ಪ ಕಟ್ ಮಾಡಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ ನಾನು ಮ್ಯಾಲೆ, ಅಂದರೆ ಉಳ್ಳಾಗಡ್ಡಿ ಪಲ್ಯ ಅಂತಾರಲ್ಲ ಅದನ್ನು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚಂದ ಫ್ರೈ ಆದಮೇಲೆ ಚಿಲ್ಲಿ ಸಾಸ್ ಹಾಕ್ಕೊಳತ್ತಿದ್ದೀನಿ ನಾನು. ಸ್ವಲ್ಪ ನಿಮ್ಗೆ ಟೇಸ್ಟ್ ಅಕಾರ್ಡಿಂಗ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕೋರಿ. ಅದಾದಮೇಲೆ ನಾನಿಲ್ಲಿ ಕೆಚಪ್ ಹಾಕ್ಕೊಳತ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳತ್ತಿದ್ದೀನಿ. ಎಲ್ಲನೂ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತಿದ್ದೀನಿ, ಅಂದರೆ ಒಂದು ಸ್ವಲ್ಪ ಕುದಿಬೇಕದ. ಇದು ನೋಡ್ರಿ ಈ ಥರ. ಆಮೇಲೆ ಇಲ್ಲಿ ಒಂದು ಬೌಲ್ ಒಳಗೆ ಒಂದು ಸ್ಪೂನ ನಾನು ಕಾರ್ನ್ಫ್ಲವರ್ ತೊಗೊಂಡು ಅದ್ರೊಳಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಳತ್ತಿದ್ದೀನಿ. ಅಂದರೆ ಅದೊಂದು ಸ್ವಲ್ಪ ಗ್ರೇವಿ ಟೈಪ್ ಬೇಕಲ್ಲ ನಮ್ಗೆ, ಗ್ರೇವಿ ಆಗ್ಬೇಕಂತ ಹೇಳಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಕುದ್ದು ಒಂದು ಸ್ವಲ್ಪ ಗಟ್ಟಿ ಬರಬೇಕು. ಅದು ಬಂದಮೇಲೆ ನಾವು ಇವೇನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನೆಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತಿದ್ದೀನಿ. ನೋಡ್ರಿ ಈ ಥರ. ಮ್ಯಾಲೆ ನಾನು ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತೆ ಹಾಕ್ಕೊಳತ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನೋಡ್ರಿ ಈ ಥರ ಆಗೈತಿ. ನೋಡ್ರನ ಬಾಯಾಗ ನೀರು ಬಿಡತ್ತಾವಲ್ಲ. ಭಾಳ ಟೇಸ್ಟ್ ಆಗ್ತೈತಿ. ನೀವು ಮಾಡಿ ನೋಡ್ರಿ, ಭಾಳ ರುಚಿ ಆಕೈತಿ ತಿನ್ನಾಕ. ಪನ್ನೀರ್ ಮಸ್ತ್ ಅನ್ನಿಸ್ತೈತಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ. ಬಾಯ್.